ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಹಾಗೂ ಹಲವಾರು ವಿಷಯಗಳನ್ನು ತಮಗೆ ತಿಳಿಪಡಿಸಿದ್ದೇನೆ. ತಾವು ತಿಳಿದುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ವಾಸ್ತುಶಾಸ್ತ್ರದ ಪ್ರಕಾರ ತಮ್ಮ ಮನೆಗಳನ್ನು ಏನಾದರೂ ಮನೆ, ಮಠ, ಮಂದಿರ ಇತರಾದಿ ಯಾವುದೇ ಮಂದಿರಗಳಾಗಿರಲಿ, ಮಸೀದಿಗಳಾಗಿರಲಿ, ಚರ್ಚ್ ಆಗಿರಲಿ, ಯಾವುದೇ ಆಗಿರಲಿ ವಾಸ್ತು ಪ್ರಕಾರ ಇರಬೇಕು. ಹಾಗೂ ಅದೇ ರೀತಿ ಈಗ ನಾನು ಪ್ರಸ್ತುತಪಡಿಸುವುದೇನೆಂದರೆ, ಯಾವುದೇ ಅಡಿಗಲ್ಲನ್ನು ಮನೆಗಾಗಲಿ, ಮಠಕ್ಕಾಗಲಿ, ಮಂದಿರಕ್ಕಾಗಲಿ, ಯಾವುದಕ್ಕೆ ಆಗಲಿ ಪ್ರಥಮ ಬಾರಿಯಲ್ಲಿ ಬುನಾದಿ ಹಾಕಬೇಕೆಂದರೆ, ಅಡಿಗಲ್ಲು ಹಾಕಬೇಕೆಂದರೆ, ಅಥವಾ ಆ ಮನೆಗೆ ಅಥವಾ ಮಂದಿರಕ್ಕೆ ಮುಖ್ಯವಾದ ದ್ವಾರವನ್ನು ಇಡಬೇಕೆಂದರೆ, ಅಥವಾ ಅದನ್ನು ಪ್ರಾರಂಭ ಮಾಡಬೇಕೆಂದರೆ, ಗೃಹ ಪ್ರವೇಶವನ್ನು ಮಾಡಬೇಕೆಂದರೆ ಅತ್ಯಂತ ಮಹತ್ವವಾದ ದಿನಗಳಲ್ಲಿ ನಾವು ಇದನ್ನು ಮಾಡಬೇಕು. 3 ವಿಷಯ. ಯಾವುದೇ ಕಟ್ಟಡ ಇರಲಿ, ಮನೆ, ಮಠ, ಮಂದಿರ ಯಾವುದೇ ಇರಲಿ, ಈ 3 ವಿಷಯಗಳಲ್ಲಿ ಬಹಳ ಜಾಗೃತಿಯನ್ನು ವಹಿಸಿಕೊಳ್ಳಬೇಕು. ಏಕೆಂದರೆ ಮುಖ್ಯವಾಗಿ ಇರುವುದೇ ಈ 3 ಮಹತ್ವವಾದ ವಿಷಯಗಳಲ್ಲಿ. ಏನೆಂದರೆ, ಈಗ ಪ್ರಾರಂಭದಲ್ಲಿ ನಾವು ಅಡಿಗಲ್ಲು ಅಥವಾ ಕೆಲವು ಭಾಗದಲ್ಲಿ ಬುನಾದಿ ಎನ್ನುತ್ತಿದ್ದಾರೆ. ಈ ಅಡಿಗಲ್ಲನ್ನು ಹಾಕುವ ಕಾಲಕ್ಕೆ ಒಳ್ಳೆಯ ರೀತಿಯಿಂದ ವಾಸ್ತುಶಾಸ್ತ್ರಜ್ಞನನ್ನು ಹಿಡಿದು ತಾವು ಒಳ್ಳೆಯ ವೇಳೆಯಲ್ಲಿ ಈ ಅಡಿಗಲ್ಲನ್ನು ಹಾಕಬೇಕು. ಯಾಕೆಂದರೆ ಯಾವುದೇ ಕಾರಣದಿಂದ ಒಳ್ಳೆಯ ಶುಭ ಗಳಿಗೆಯಲ್ಲಿ ನಿಮ್ಮ ಕಟ್ಟಡಕ್ಕೆ ಶುಭ ಗಳಿಗೆಯಲ್ಲಿ ಅಡಿಗಲ್ಲು ಹಾಕದೇ ಇದ್ದರೆ ಅದು ಬಹಳ ದಿನದವರೆಗೆ ಕಟ್ಟಡ ಮುಗಿಯುವುದಿಲ್ಲ. ಯಾಕೆಂದರೆ ಅದು ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯ ಕೊಡುಗೆ ಇರುವುದಿಲ್ಲ. ಅದಕ್ಕೆ ಈಗಾಗಲೇ ನಾನು ಹೇಳುತ್ತಿರುವುದೇನೆಂದರೆ, ಅಡಿಗಲ್ಲು, ಮುಖ್ಯ ದ್ವಾರ ಹಾಗೂ ಗೃಹ ಪ್ರವೇಶ ಅಥವಾ ದೇವತಾ ಕಾರ್ಯ ಆದರೆ ಅದು ಪ್ರತಿಷ್ಠಾಪನೆಯ ದಿನ, ಇವು ಮುಖ್ಯವಾಗಿ ಒಳ್ಳೆಯ ದಿನಗಳಲ್ಲಿ ನಡೆಯಲೇಬೇಕು. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ, ಈ ವಿಷಯವಾಗಿ ಯಾವ ಮಾಸದಲ್ಲಿ ಮಾಡಬೇಕು ಎಂಬ ವಿಷಯ ಬಗ್ಗೆ ನಾನು ಹೇಳುತ್ತೇನೆ. ಯಾವ ಮಾಸದಲ್ಲಿ ಮಾಡಿದರೆ ಒಳಿತು ಕೆಡುಕುಗಳು ಎಂಬುದು ಇರುತ್ತದೆ ಎಂಬುದು ಕೂಲಂಕುಷವಾಗಿ ತಿಳಿಸುತ್ತೇನೆ. ನೋಡಿ, ಇದೇ ಚೈತ್ರ ಮಾಸದಲ್ಲಿ ತಾವು ಏನಾದರೆ ಅಡಿಗಲ್ಲು ಹಾಕಿದರೆ, ದ್ವಾರವನ್ನು ಇಟ್ಟರೆ ಅಥವಾ ಗೃಹ ಪ್ರವೇಶವನ್ನು ಮಾಡಿದರೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತದೆ. ಅದಕ್ಕೆ ಚೈತ್ರ ಮಾಸದಲ್ಲಿ ತಾವು ಯಾವುದೇ ಕಟ್ಟಡವಾಗಿರಲಿ ಇದನ್ನು ನೀವು ವ್ಯಾಜ್ಯ ಎನ್ನುತ್ತಾರೆ, ಅಂದರೆ ಬಿಟ್ಟು ಬಿಡಬೇಕು ಎನ್ನುತ್ತಾರೆ. ಇಂಥ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ ನೀವು ಯಾವುದೇ ಈ 3 ನಾನು ತಿಳಿಸಿದಂತೆ 3 ವಿಷಯಗಳು ಎಂದು ಅಡಿಗಲ್ಲು ಅಥವಾ ಗೃಹ ಪ್ರವೇಶ ಮುಖ್ಯವಾಗಿರು ಇವು ಎಂದು ನಿರ್ಮಾಣ ಮಾಡಬಾರದು. ಇಂಥ ವೇಳೆಯಲ್ಲಿ ಮಾಡಿದರೆ ಅದು ಮುಂದೆ ಏನಾಗುತ್ತದೆಂದರೆ ಧನಹಾನಿಯೂ ಆಗುತ್ತದೆ. ಅಲ್ಲಿ ಅಭಿವೃದ್ಧಿ ಎಂಬುದು ಶೂನ್ಯ. ಮನೆಯಾಗಿರಲಿ, ಮಠವಾಗಿರಲಿ, ಮಂದಿರವಾಗಿರಲಿ, ಚರ್ಚ್ ಆಗಿರಲಿ, ಇತರ ಯಾವುದೇ ವಾಣಿಜ್ಯ ಮಳಿಗೆಗಳಾಗಿರಲಿ ಎಲ್ಲದಕ್ಕೂ ಸಂಬಂಧಪಟ್ಟದ್ದು. ಅಂದರೆ ಚೈತ್ರ ಮಾಸ ಇದು ಬಿಟ್ಟು ಬೇರೆ ಒಳ್ಳೆಯ ಮಾಸಗಳಲ್ಲಿ ನಿಮ್ಮ ಕಟ್ಟಡಗಳನ್ನು ಅಡಿಗಲ್ಲು, ಗೃಹ ಪ್ರವೇಶ ಅಥವಾ ಮುಖ್ಯ ದ್ವಾರವನ್ನು ನಿರ್ಮಿಸಿಕೊಳ್ಳುವುದು ಒಳಿತು ಎಂದು ಹೇಳುತ್ತೇನೆ. ಅದೇ ರೀತಿ ಈಗ ಮುಂದಿನ ಇದೇ ಮಾಸಗಳ ಬಗ್ಗೆ, ಒಟ್ಟು ಮಾಸಗಳು 12 ಇರುತ್ತವೆ. ಈ 12 ಮಾಸಗಳಲ್ಲಿ ಯಾವ್ಯಾವ ಮಾಸದಲ್ಲಿ ಅಡಿಗಲ್ಲನ್ನು ಹಾಕಿದರೆ ಒಳಿತು ಕೆಡುಕುಗಳು ಇರುತ್ತವೆ ಎಂಬುದು ಕೂಲಂಕುಷವಾಗಿ ನಾನು ತಿಳಿಸುತ್ತೇನೆ. ಈಗ ಮುಂದಿನ ವಿಷಯ ಎಂದರೆ, ವೈಶಾಖ ಮಾಸದಲ್ಲಿ ಮನೆಯ ಅಡಿಗಲ್ಲಾಗಲಿ
ಅಥವಾ ಮುಖ್ಯ ದ್ವಾರವಾಗಲಿ ಅಥವಾ ಗೃಹಪ್ರವೇಶವಾಗಲಿ ಅಥವಾ ಇತರೆ ನಿಮ್ಮದು ಯಾವುದೇ ಕಟ್ಟಡವಿದ್ದರೂ ಈ 3 ವಿಷಯಗಳ ಬಗ್ಗೆ ಅತಿ ಜಾಗೃತಿಯಿಂದ ವೈಶಾಖ ಮಾಸದಲ್ಲಿ ನೀವು ಈ ವಿಷಯವನ್ನು ಮಾಡಿದ್ದೇ ಆದರೆ ನಿಮ್ಮ ಏಳಿಗೆಯು ಚೆನ್ನಾಗಿರುತ್ತದೆ ಮತ್ತು ಅಲ್ಲಿ ವಾಸಿಸಿದರೆ ಅಷ್ಟೈಶ್ವರ್ಯಗಳು ದೊರೆಯುತ್ತವೆ. ವೈಶಾಖ ಮಾಸ ಎಂದರೆ ಕಟ್ಟಡಕ್ಕೆ ಒಳ್ಳೆಯ ಮಾಸ ಎನ್ನುವುದು ಮುಖ್ಯವಾದ ವಿಷಯ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೆ ವೈಶಾಖ ಮಾಸದಲ್ಲಿ ರಾಜಯೋಗ ಎಂಬುವುದು ಬಂದಾಗ ನೋಡಿ ನಿಮ್ಮ ಅಡಿಗಲ್ಲನ್ನು ಶುಭ ಗಳಿಗೆಯಲ್ಲಿ ಶುಭ ದಿನದಲ್ಲಿ ನೋಡಿ ಒಳ್ಳೆಯ ಶಾಸ್ತ್ರಜ್ಞರನ್ನು ನೋಡಿ ಹುಡುಕಿ ನಿಮ್ಮ ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳಬೇಕು. ಈಗಾಗಲೇ ತಿಳಿಸಿರುವಂತೆ ಈಗ ವೈಶಾಖ ಮಾಸದಲ್ಲಿ ಆಯಿತು. ಹಾಗೂ ಈಗ ಮುಂದಿನ ಮಾಸ ಎಂದರೆ ಜ್ಯೇಷ್ಠ ಮಾಸ. ಈ ಜ್ಯೇಷ್ಠ ಮಾಸ ಎಂಬುವುದು ಎಂದರೆ ಇದರಲ್ಲಿ ತಾವು ಅಡಿಗಲ್ಲು ಅಥವಾ ಮುಖ್ಯವಾಗಿರೋ ಅಥವಾ ಗೃಹಪ್ರವೇಶವು ಅಥವಾ ನಿಮ್ಮ ಮಳಿಗೆಗಳ ಗೃಹಪ್ರವೇಶವು ಅಥವಾ ಮಠ ಮಂದಿರಗಳ ಪ್ರತಿಷ್ಠಾಪನೆಯು ಇದು ಒಂದು ವೇಳೆ ಜ್ಯೇಷ್ಠ ಮಾಸದಲ್ಲಿ ನಡೆದಿತ್ತೇ ಆದರೆ ಆ ಮನೆಯಲ್ಲಿ ವಾಸಿಸುವವರು ಸಾಮಾನ್ಯವಾಗಿ ಒಂದು ವ್ಯಾಧಿಗೆ ಒಳಗಾಗುತ್ತಾರೆ, ದೀರ್ಘವಾದ ವ್ಯಾಧಿಗೆ ಒಳಗಾಗುತ್ತಾರೆ. ಜ್ಯೇಷ್ಠ ಮಾಸ ಎಂಬುದು ಅಷ್ಟೊಂದು ಸುಂದರವಾದ ಒಳ್ಳೆಯದಲ್ಲ. ಅದಕ್ಕೆ ತಾವು ಒಳ್ಳೆಯ ಮಾಸಗಳಲ್ಲಿ ನೀವು ಮನೆಯಾಗಲಿ ಕಟ್ಟಡವಾಗಲಿ ಯಾವುದೇ ಆಗಲಿ ಒಳ್ಳೆಯ ಮಾಸವನ್ನು ನೋಡಿ ನೀವು ಇದರಲ್ಲಿ ಬುನಾದಿಯನ್ನು ಅಡಿಗಲ್ಲನ್ನು ಅಥವಾ ಗೃಹಪ್ರವೇಶವನ್ನು ಅಥವಾ ಮುಖ್ಯ ದ್ವಾರವನ್ನು ನಿರ್ಮಿಸಿಕೊಳ್ಳಿ. ಇದು ಜ್ಯೇಷ್ಠ ಮಾಸ ಅಂದರೆ ಮುಖ್ಯವಾಗಿ ಮನೆಯಲ್ಲೇ ಆಗಲಿ ಮಠದಲ್ಲಾಗಲಿ ಮಂದಿರದಲ್ಲಾಗಲಿ ಅದನ್ನು ಪ್ರವೇಶ ಮಾಡಿದರೆ ಅಲ್ಲಿ ಯಾವಾಗಲೂ ಭಯವನ್ನು ಉಂಟು ಮಾಡುತ್ತದೆ. ಏನು ಭಯವನ್ನು ಉಂಟು ಮಾಡುತ್ತದೆ. ಅದಕ್ಕೆ ತಾವು ಕೂಲಂಕುಷವಾಗಿ ವಿಚಾರ ಮಾಡಿ ಒಬ್ಬ ವ್ಯಕ್ತಿಯು ಮನೆಯನ್ನು ಕಟ್ಟಬೇಕಾದರೆ ಇಡೀ ತನ್ನ ಜೀವಿತದ ಉತ್ಪಾದನೆಯನ್ನು ಅದರ ಮೇಲೆ ಬಂಡವಾಳವನ್ನು ಅಂದರೆ ಇನ್ವೆಸ್ಟ್ಮೆಂಟು ಮಾಡಿರುತ್ತಾನೆ. ಅದು ಒಳ್ಳೆಯ ಚೆನ್ನಾಗಿ ಅಭಿವೃದ್ಧಿಯಾದರೆ ಆ ವ್ಯಕ್ತಿಗೆ ಆ ಕುಟುಂಬಕ್ಕೆ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಸಿಗಬೇಕು. ಅದಕ್ಕೆ ಈ ಸುಖ ಶಾಂತಿ ನೆಮ್ಮದಿ ಸಿಗಬೇಕೆಂದರೆ ನಾನು ಹೇಳಿರುವಂತೆ ಜ್ಯೇಷ್ಠ ಮಾಸವನ್ನು ಅವಾಯ್ಡ್ ಅಂದರೆ ಇಂಗ್ಲೀಷ್ನಲ್ಲಿ ಅವಾಯ್ಡ್ ಅನ್ನುತ್ತಾರೆ ಅಥವಾ ನಮ್ಮ ಅಚ್ಚುಗನ್ನಡದಲ್ಲಿ ಬಿಟ್ಟು ಬಿಡಿ. ಈ ಮಾಸದಲ್ಲಿ ವ್ಯಾಜ್ಯ ಇರುತ್ತದೆ. ಅದಕ್ಕೆ ಜ್ಯೇಷ್ಠ ಮಾಸ ಎಂಬುದು ಕಟ್ಟಡಕ್ಕೆ ಒಳ್ಳೆಯ ವಿಷಯವಲ್ಲ. ಅದಕ್ಕೆ ತಾವು ಜ್ಯೇಷ್ಠ ಮಾಸ ಎಂಬುದನ್ನು ತ್ಯಾಜ್ಯ ಮಾಡಿ ಬಿಟ್ಟು ಬಿಡಿ. ಅದೇ ರೀತಿ ಆಷಾಢ ಮಾಸದಲ್ಲಿ ಪ್ರತಿ ವರ್ಷದಲ್ಲಿ 12 ಮಾಸಗಳು ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಎಂದು ನೀವು ಬುನಾದಿಯನ್ನು ಅಥವಾ ಅಡಿಗಲ್ಲನ್ನು ಅಥವಾ ಮುಖ್ಯ ದ್ವಾರವನ್ನು ಬಾಗಿಲನ್ನು ಅಥವಾ ಗೃಹಪ್ರವೇಶವನ್ನು ಆಷಾಢ ಮಾಸದಲ್ಲಿ ಎಂದೂ ಮಾಡಬಾರದು. ಈ ಆಷಾಢ ಮಾಸದಲ್ಲಿ ಮಾಡಿದರೆ ಏನಾಗುತ್ತದೆಂದರೆ ಅಲ್ಲಿ ಎಲ್ಲ ರೀತಿಯಿಂದ ಹಾನಿ ಉಂಟಾಗುತ್ತದೆ. ನೀವು ಮನುಷ್ಯರಾಗಿರಬಹುದು ಅಥವಾ ಕೃಷಿಕರಾದರೆ ಪಶುಸಂಗೋಪನೆ ಆಗಿರಬಹುದು ಅಥವಾ ಇತರಾದಿ ಯಾರೇ ಆಗಲಿ ತಮ್ಮ ಪಶುಗಳನ್ನು ಸಾಕುತ್ತಿರುವವರಾಗಿರಬಹುದು ಅಥವಾ ಮನೆಯಲ್ಲಿ ವಾಸಿಸುತ್ತಿರುವವರಾಗಬಹುದು. ಮುಖ್ಯವಾಗಿ ಆಷಾಢ ಮಾಸದಲ್ಲಿ ನೀವು ಎಂದು ನಿಮ್ಮ ಮನೆಯ ಅಡಿಗಲ್ಲಾಗಲಿ ಮುಖ್ಯ ದ್ವಾರವಾಗಲಿ ಅಥವಾ ಗೃಹ ಪ್ರವೇಶವಾಗಲಿ ಇವು ಎಂದು ಮೂರನ್ನು ಎಂದೂ ಮಾಡಬಾರದು. ನೀವು ಮನೆಯು ಜೀವಿತಾವಧಿಯಲ್ಲಿ ಕಟ್ಟುತ್ತೀರೆಂದರೆ ಒಳ್ಳೆಯ ಮುಹೂರ್ತಕ್ಕಾಗಿ ನೀವು ನೋಡಿ ಮುಹೂರ್ತವನ್ನು ಮಾಡಿ ಒಳ್ಳೆಯ ಶುಭ ಸಮಯದಲ್ಲಿ ಶುಭ ವಾರದಲ್ಲಿ ಶುಭ ದಿನದಲ್ಲಿ ಶುಭ ಗಳಿಗೆಯಲ್ಲಿ
ಶುಭ ತಿಥಿಯಲ್ಲಿ ಶುಭ ನಕ್ಷತ್ರದಲ್ಲಿ ನಿಮ್ಮ ಮನೆಯ ಅಡಿಗಲನ್ನು ಹಾಕಬೇಕು. ಆವಾಗ ಕೇವಲ ಮನೆಯ ಮುಗಿಸಿ ಮನೆಯ ಗೃಹಪ್ರವೇಶ ಅಥವಾ ನಿಮ್ಮ ವಾಣಿಜ್ಯ ಮಳಿಗೆಗಳು ಗೃಹಪ್ರವೇಶ ಮಾಡಿದರೂ ಚೆನ್ನಾಗಿ ನಡೆಯುತ್ತದೆ ಎಂಬುದು ವಿಷಯವಲ್ಲ. ಆದರೆ ಕಟ್ಟಡ ಮುಗಿದರೂ ಅದರಲ್ಲಿ ವಾಸಿಸುವರು ಹಲವಾರು ರೀತಿಗಳಿಗೆ ತೊಂದರೆಗೆ ಈಡಾಗುತ್ತಾರೆ. ಅದಕ್ಕೆ ಮುಖ್ಯವಾಗಿ ನಾನು ಹೇಳುವುದೇನೆಂದರೆ, ಆಷಾಢ ಮಾಸದಲ್ಲಿ ಎಂದು ನೀವು ಗೃಹವನ್ನು ಬುನಾದಿಯಾಗಲಿ ಇದಾಗಲಿ ಮುಖ್ಯ ದ್ವಾರವಾಗಲಿ ಗೃಹಪ್ರವೇಶವಾಗಲಿ ಮಾಡಬೇಡಿ. ಇನ್ನು ಮುಖ್ಯವಾಗಿ 5ನೆಯ ಮಾಸ ಅಂದರೆ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ನೀವು ಅತ್ಯಂತ ಶುಭದಾಯಕವಾದ ಒಂದು ಮಾಸ. ಈ ಮಾಸದಲ್ಲಿ ನೀವು ಯಾವುದೇ ನಿಮ್ಮ ಕಟ್ಟಡವನ್ನು ಕಟ್ಟಲಿಕ್ಕೆ ಬೇಸ್ಮೆಂಟ್ ಬುನಾದಿ ಅಥವಾ ಇತರಾದಿ ಭಾಗದಲ್ಲಿ ಏನು ಅನ್ನುತ್ತಿದ್ದಾರೆ ಅವರವರ ಭಾಗಕ್ಕೆ ಸಂಬಂಧಪಟ್ಟಂತೆ ಶ್ರಾವಣ ಮಾಸದಲ್ಲಿ ಅಡಿಗಲ್ಲನ್ನು ಹಾಕಿ ಹಾಗೂ ಶ್ರಾವಣ ಮಾಸದಲ್ಲಿ ನೀವು ಮುಖ್ಯ ದ್ವಾರವನ್ನು ನಿರ್ಮಿಸಿ ಅಥವಾ ಶ್ರಾವಣ ಮಾಸದಲ್ಲಿ ನೀವು ಗೃಹಪ್ರವೇಶವನ್ನು ಮಾಡಿ ನೋಡಿ. ಅದು ಎಷ್ಟು ಚೆನ್ನಾಗಿರುತ್ತದೆ, ಎಷ್ಟು ಬೇಗ ಮುಗಿಯುತ್ತದೆ. ಎಲ್ಲ ಕಾರ್ಮಿಕರು ತೊಂದರೆ ಇಲ್ಲದೆ, ದುಡ್ಡಿನ ತೊಂದರೆ ಇಲ್ಲದೆ, ಯಾವುದೇ ಇತರಾದಿ ಅಹಿತರ ಘಟನೆ ನಡೆಯದೆ ಒಳ್ಳೆಯ ಶುಭವಾಗಿ ಮುಗಿಯುತ್ತದೆ. ಏನು ಕಟ್ಟಡ ಅದು ಯಾವುದೇ ಆಗಿರಬಹುದು, ವಾಣಿಜ್ಯ ಕಟ್ಟಡ ಆಗಲಿ, ಮಂದಿರವಾಗಲಿ, ಮಠವಾಗಲಿ, ಚರ್ಚ್ ಆಗಲಿ, ಯಾವುದೇ ಆಗಲಿ. ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ನಿಂತಾಗ ಅದು ಚೆನ್ನಾಗಿ ಅಂದರೆ ಬೇಗ ಮುಗಿದು ಬೇಗ ಅದನ್ನು ಪ್ರವೇಶ ಮಾಡಿದರೆ ಅದರಲ್ಲಿ ನಾವು ಇದ್ದು ಅನುಭವಿಸಿದರೆ ಅದರಂಥ ಸುಖ ಬೇರೆ ಅಲ್ಲ. ಮನುಷ್ಯನಿಗೆ ಸಾಧನೆ ಎಂಬುದು ಮನೆ, ಮಠ, ಮಂದಿರ ಇವು ಬಹಳ ಮುಖ್ಯವಾದ ವಿಷಯ. ಇವು ಎಂದು ಅರ್ಧಕ್ಕೆ ನಿಲ್ಲಬಾರದು. ನಿಂತರೆ ಅದು ಜೀವನ ವ್ಯರ್ಥವಾಗುತ್ತದೆ. ಒಬ್ಬ ವ್ಯಕ್ತಿಯು ಒಂದು ಮಠವನ್ನಾಗಲಿ, ಮಂದಿರವನ್ನಾಗಲಿ ಅಥವಾ ಗೃಹವನ್ನಾಗಲಿ ಕಟ್ಟಿದಾಗ ಅದು ಅರ್ಧದಲ್ಲಿ ನಿಲ್ಲಿತಂತಂದರೆ ಪುನಃ ಅದನ್ನು ತಾವು ಪ್ರಾರಂಭ ಮಾಡಬೇಕೆಂದರೆ ಅದರಲ್ಲಿ ನಿಮ್ಮ ಶಕ್ತಿಯು ಕುಗ್ಗಿ ಹೋಗಿರುತ್ತದೆ. ಆವಾಗ ಅದಕ್ಕೆ ಬಂಡವಾಳ ಇನ್ವೆಸ್ಟ್ಮೆಂಟು ಪುನಃ ಮಾಡಬೇಕೆಂದರೆ ನಾವು ಯಾವುದೇ ಇತರಾದಿ ವಿಷಯವಾಗಿ ಬೇರೆ ವಿಷಯಕ್ಕೆ ಬಂಡವಾಳ ಹೂಡಿಬಿಡುತ್ತೇವೆ. ಅದಕ್ಕೆ ನೀವು ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಅಡಿಗಲ್ಲೇ ಹಾಕಿದ್ದಾದರೆ ಮನೆಯೆಂದರೆ ಪುತ್ರ ಸಂತಾನ, ಪುತ್ರರಿಗೆ ಒಳ್ಳೆಯದು, ಈ ರೀತಿಯಾಗಿ ನಡೆಯುತ್ತವೆ, ಅಭಿವೃದ್ಧಿಯಾಗುತ್ತದೆ. ಅದೇ ಮಠ ಮಂದಿರಗಳೆಂದರೆ ಅಭಿವೃದ್ಧಿಗೆ ಪಥದತ್ತ ನಡೆಯುತ್ತದೆ. ಶ್ರಾವಣ ಮಾಸ ಎಂಬುದು ಅತ್ಯಂತ ಮಹತ್ವವಾದ ವಿಷಯ. ಇವು ಪ್ರತಿ ವರ್ಷದಲ್ಲಿ ತಿಂಗಳುಗಳಲ್ಲಿ ಶ್ರಾವಣ ಮಾಸದ ತಿಂಗಳು ಎನ್ನುತ್ತಾರೆ. ಅದೇ ರೀತಿ ಈಗಾಗಲೇ 5 ಮಾಸಗಳ ಬಗ್ಗೆ ಕೂಲಂಕುಷವಾಗಿ ನಾನು ಹೇಳಿದ್ದೇನೆ. ಇನ್ನು 6ನೆಯ ಮಾಸ ಅಂದರೆ ಭಾದ್ರಪದ ಮಾಸ ಎನ್ನುತ್ತಾರೆ. ಈ ಭಾದ್ರಪದ ಮಾಸದಲ್ಲಿ ಯಾವಾಗಲೂ ನೀವು ಈ ನಾನು ತಿಳಿಸಿದಂತೆ 3 ವಿಷಯದಲ್ಲಿ ಅಡಿಗಲ್ಲು, ಮುಖ್ಯ ಬಾಗಿಲು ಅಥವಾ ಗೃಹ ಪ್ರವೇಶ ಅಥವಾ ವಾಣಿಜ್ಯ ಕಟ್ಟಡಕ್ಕೆ ಆದರೆ ಈ ಹೇಳಿದಂತೆ ನೀವು ಯಾವುದೇ ಸೆಟ್ರ್ ಆಗಲಿ, ಬಾಗಿಲಿ ಆಗಲಿ, ಯಾವುದೇ ಇತರಾದಿ ಆಗಲಿ ಅಡಿಗಲ್ಲನ್ನು ಎಂದೂ ಹಾಕಬಾರದು. ಯಾವಾಗ ಭಾದ್ರಪದ ಮಾಸದಲ್ಲಿ, ಈ ಭಾದ್ರಪದ ಮಾಸದಲ್ಲಿ ನೀವು ಈ ರೀತಿ ಹೇಳಿದಂತೆ ನೀವು ಒಂದು ವೇಳೆ ಹಾಕಿದ್ದೇ ಆದರೆ ಅಲ್ಲಿ ಅದು ಪ್ರತಿಯೊಬ್ಬ ಮನೆಯ ಮಾಲೀಕನಿಗಾಗಲಿ, ಕಟ್ಟಡದ ಕಾರ್ಮಿಕನಿಗಾಗಲಿ, ಇತರರಿಗಾಗಲಿ ರೋಗ ರುಜಾಣುಗಳಿಂದ ಅದು ಮನೆಯು ಅಥವಾ ಅಡಿಗಲ್ಲು ಹಾಕಿದ ಯಾವುದೇ ಕಟ್ಟಡವಾಗಲಿ ರೋಗದಿಂದ ಕೂಡಿ ಒಬ್ಬರು ಬಂದರೆ ಇನ್ನೊಬ್ಬರು ಬರುವುದಿಲ್ಲ, ಕಾರ್ಮಿಕರು ಬಂದರೆ ಮೇಷನ್ ಬರುವುದಿಲ್ಲ, ಮೇಷನ್ ಬಂದರೆ ಕಾರ್ಮಿಕರು ಬರುವುದಿಲ್ಲ, ಟಂಬರ್ ಬಂದರೆ ಇನ್ನೊಬ್ಬನು ಬರುವುದಿಲ್ಲ. ಈ ರೀತಿಯಾಗಿ ಅವನು ಆ ಮನೆಯನ್ನು ಕಟ್ಟೋ ಕಾಲಕ್ಕೆ ಕಟ್ಟಡದ ಕಾರ್ಮಿಕರಾಗಲಿ, ಕಟ್ಟಡದ ಮಾಲೀಕನಾಗಲಿ ಎಲ್ಲರಿಗೂ ಪೀಡೆ ಸುತ್ತಿಕೊಂಡು ಅದು ಏನಾಗುತ್ತದೆಂದರೆ ಆ ಕಟ್ಟಡ
ಬಹಳ ಬೇಗ ಮುಗಿಯುವುದಿಲ್ಲ. ಒಂದು ವೇಳೆ ನೀವು ನಿಮ್ಮ ದೈವ ಬಲದಿಂದ ಕಟ್ಟಡವು ಮುಗಿದಿದ್ದೇ ಆದರೆ ಆ ಮನೆಯಲ್ಲಿ ವಾಸಿಸುವ ಜನರಿಗಾಗಲಿ ಅಥವಾ ಮಠದಲ್ಲಾಗಲಿ ಮಂದಿರದಲ್ಲಾಗಲಿ ವಾಣಿಜ್ಯ ಮಳಿಗೆಯಲ್ಲಾಗಲಿ ನೀವು ಯಾವುದೇ ಥರದ ದುಡಿಮೆಯಿಂದ ದುಡಿದರೂ ರೈತರಾಗಲಿ ಯಾವುದೇ ಆಗಲಿ ನೀವು ರೋಗದಿಂದ ಪೀಡೆಯಿಂದ ಹಲವಾರು ಕೆಡುಕು ಆಗುತ್ತದೆ. ಏನು ಹಲವಾರು ಕೆಡುಕುಗಳನ್ನು ಆಗುತ್ತದೆ. ಅದಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಮನೆಯನ್ನು ಕಟ್ಟುವ ಕಾಲಕ್ಕೆ ನಾನು ಈಗಾಗ ಪದೇ ಪದೇ ಹೇಳುತ್ತೇನೆಂದು ತಪ್ಪು ತಿಳಿಯಬೇಡಿ. ಅಡಿಗಲ್ಲು, ಮುಖ್ಯದ್ವಾರ, ಗೃಹಪ್ರವೇಶ ಈ 3 ವಿಷಯದಲ್ಲಿ ನೀವು ಯಾವುದೇ ತಾತ್ಸಾರದಿಂದ ನಿರ್ಲಕ್ಷ್ಯ ವಹಿಸಬೇಡಿ. ಇವು 3 ವಿಷಯಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸವನ್ನು ಮಾಡಿದರೆ ಆ ಮನೆಯಲ್ಲಿ, ಆ ಕಟ್ಟಡದಲ್ಲಿ, ಆ ವಾಣಿಜ್ಯ ಮಳಿಗೆಯಲ್ಲಿ, ಆ ದೇವಮಂದಿರದಲ್ಲಿ ಆಗಲಿ ಯಾವುದೇ ಆಗಲಿ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಮಾಸದಲ್ಲಿ ಹಾಕಿಕೊಳ್ಳಬೇಕು. ಅದಕ್ಕೆ ಭಾದ್ರಪದ ಮಾಸ ಎಂದು ನೀವು ಅದನ್ನು ಸ್ವೀಕಾರ ಮಾಡಬೇಡಿ. ಭಾದ್ರಪದ ಮಾಸ ಹೋದ ನಂತರ ಏನು ಒಳ್ಳೆಯ ಯಾವ ಮಾಸವು ಇರುತ್ತದೆಂದು ನಾನು ಈಗಾಗಲೇ ಕೆಲವೊಂದು ಮಾಸಗಳು ಹೇಳಿದ್ದೇನೆ. ಅದೇ ರೀತಿ ಇನ್ನು ಯಾವ ಮಾಸದಲ್ಲಿ ಒಳ್ಳೆಯದು ಇರುತ್ತದೆ, ಯಾವ ಮಾಸದಲ್ಲಿ ಕೆಟ್ಟದಿರುತ್ತದೆ, ಯಾವ ರೀತಿ ಕೆಟ್ಟದು ಇರುತ್ತದೆಂದು ಕೂಲಂಕುಷವಾಗಿ ತಿಳಿಸುತ್ತೇನೆ. ಮುಖ್ಯವಾಗಿ ಹೇಳಬೇಕೆಂದರೆ ಒಂದು ವರ್ಷದಲ್ಲಿ 12 ಮಾಸಗಳು ಬರುತ್ತಿದ್ದಾವಲ್ಲ, ಆ 12 ಮಾಸದಲ್ಲಿ ಯಾವ ಮಾಸದಲ್ಲಿ ನೀವು ಅಡಿಗಲ್ಲು, ಗೃಹಪ್ರವೇಶ, ಮುಖ್ಯದ್ವಾರ ನಿರ್ಮಿಸಿದರೆ ಯಾವ ಕೆಡುಕಾಗುತ್ತದೆ, ಯಾವ ಒಳಿತಾಗುತ್ತದಂತೆ ಮತ್ತೆ ಮುಂದಿನ ತಿಂಗಳಿಂದ ಯಾವುದೂ ಬರುತ್ತದೆ ಎಂಬುದು ಹೇಳುತ್ತೇನೆ. ಈಗಾಗಲೇ ನೀವು ಕೇಳಿರುವಂಥದ್ದು ಭಾದ್ರಪದ ಮಾಸ ಆಯಿತು. ಈಗ ಮುಂದಿನದು ಆಶ್ವಿಜ ಮಾಸ. ಈ ಆಶ್ವಿಜ ಮಾಸದಲ್ಲಿ ನೀವು ಏನಾದರೂ ಈ ತಿಳಿಸಿದಂತೆ 3 ಕೆಲಸಗಳನ್ನು ಮಾಡಿದ್ದಾದರೆ ಅಲ್ಲಿ ಕಲಹ ಜಗಳ ಹಿಡಿದು ಕೆಲಸವು ನಿಲ್ಲುವುದು, ಅರ್ಧಕ್ಕೆ ನಿಲ್ಲುವುದು. ನಿಮ್ಮ ಕಾರ್ಮಿಕರಾಗಲಿ, ಕಟ್ಟಡದ ಕಾರ್ಮಿಕರಾಗಲಿ, ಯಾವುದೇ ಒಬ್ಬ ಇಂಜಿನಿಯರ್ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ಮನೆಯ ಮಕ್ಕಳಾಗಲಿ ಅಥವಾ ನಿಮ್ಮ ಗಾರೆ ಮೇಸ್ತ್ರಿಗಳಾಗಿರಬಹುದು, ಯಾರಾದರೂ ಆ ನಿಮ್ಮ ಕಟ್ಟಡದಲ್ಲಿ ಜಗಳದಿಂದ ಕೂಡಿರುತ್ತದೆ. ಅವನು ನೀನು ಬಾ ಅಂದರೆ ಬರುವುದಿಲ್ಲ, ಅವನು ಹೋಗು ಅಂದರೆ ಹೋಗುವುದಿಲ್ಲ. ಅಲ್ಲಿ ಅವನು ಯಾವುದೇ ಥರದ ದುಡ್ಡು ತೆಗೆದುಕೊಂಡು ಇಸುಕೊಂಡು ಕಟ್ಟಡವನ್ನು ಅರ್ಧಕ್ಕೆ ನಿಲ್ಲುವ ಸ್ಥಿತಿಗೆ ಬರುತ್ತದೆ. ಕೇವಲ ಕಾರ್ಮಿಕನ ಮೇಲೆ ನಾನು ಆಪಾದನೆ ಮಾಡುವುದಿಲ್ಲ, ಯಾಕಂದರೆ ಅದು ಅಲ್ಲಿ ನಡೆಯುವಂಥದ್ದು ಆ ರೀತಿ ಇರುತ್ತದೆ ಅಂತ ಹೇಳುತ್ತೇನೆ. ನೋಡಿ, ಒಳ್ಳೆಯ ಮಾಸದಲ್ಲಿ ನೀವು ಅಡಿಗಲ್ಲನ್ನು ಹಾಕಿದರೆ ನಿಮಗೆ ದೊರೆಯುವಂಥ ಕಾರ್ಮಿಕನಾಗಲಿ ಅಥವಾ ಇಂಜಿನಿಯರ್ ಆಗಲಿ ಅಥವಾ ಸಲಕರಣೆ ಆಗಲಿ, ಕಬ್ಬಿಣ, ರಾಡು, ಸಿಮೆಂಟು ಈ ಥರದ ಎಲ್ಲ ಯಾವುದೇ ಆಗಲಿ ಕೂಲಂಕುಷವಾಗಿ ನೀವು ಬೇಕೆಂದಾಗ ಮೆಟೀರಿಯಲ್ಸ್, ಇಂಗ್ಲೀಷಿನಲ್ಲಿ ಮೆಟೀರಿಯಲ್ಸ್ ಎನ್ನುತ್ತಿದ್ದಾರೆ, ಎಲ್ಲವೂ ಸಹಜವಾಗಿ ನಿಮಗೆ ಕೈಗೆಟುಕುತ್ತದೆ. ಒಂದು ವೇಳೆ ನಾನು ಹೇಳಿದಂತೆ ಆಶ್ವಿಜ ಮಾಸದಲ್ಲಿ ನೀವು ಬುನಾದಿಯನ್ನು, ಅಡಿಗಲ್ಲನ್ನು, ಗೃಹ ಪ್ರವೇಶವನ್ನು ಮಾಡಿ ಯಾವುದೇ ಮಾಡಿ ಮುಗಿಸಿದ್ದೂ ಕಾಲಕ್ಕಾದರೂ ಅದು ನಿಮಗೆ ಮನೆಯ ಮಾಲೀಕನಿಗೆ ಮನೆಯಲ್ಲಿ ಜಗಳ, ಕಲಹ, ಹೊರಗಡೆಯಿಂದ ಜಗಳ, ಒಳಗಡೆಯಿಂದ ಜಗಳ, ಯಾವುದೇ ನೀವು ಮನೆಯ ಗೃಹಪ್ರವೇಶ ಮಾಡಿದ ಕಾಲಕ್ಕಾದರೂ ನೀವು ಯಾವುದೇ ಕೆಲಸವನ್ನು ಹಮ್ಮಿಕೊಂಡರೂ ಅದು ಅರ್ಧಕ್ಕೆ ನಿಲ್ಲುತ್ತದೆ. ಎಲ್ಲ ಮನೆಯಲ್ಲಿ ಜಗಳ ಇರುತ್ತದೆ, ಎಲ್ಲ ಹೊರಭಾಗದಲ್ಲಿ ಇರುತ್ತದೆ. ಯಾವಾಗ ಗೃಹಪ್ರವೇಶ ಮಾಡಿದ ಮೇಲೆ ಗೃಹ ಪ್ರವೇಶ ಮಾಡುವ ತಟಿಗೆ ಇಷ್ಟು ತೊಂದರೆಗಳು ಇರುತ್ತವೆ. ಕಟ್ಟಡದ ಕಾರ್ಮಿಕನಾಗಲಿ, ಸಿಮೆಂಟ್ ಕೊಡುವ ವ್ಯಕ್ತಿ ಆಗಲಿ, ರಾಡ್ ಕೊಡುವ ವ್ಯಕ್ತಿ ಆಗಲಿ ಅಥವಾ ಕಂಕರ್ ಕೊಡುವ ವ್ಯಕ್ತಿ ಆಗಲಿ, ಯಾವುದೇ ಹಾಳಾಗಲಿ, ಓಳಾಗಲಿ ಅಥವಾ ಇತರಾದಿ ಮನೆಗಳ ಸಲಕರಣೆಯಾಗಲಿ ಕಟ್ಟುವ ಕಾಲಕ್ಕೆ ಈಗಾಗಲೇ ನಾನು ತಿಳಿಸಿದಂತೆ ಆಶ್ವಿಜ ಮಾಸದಲ್ಲಿ ನೀವು ಏನಾದರೂ ಅಡಿಗಲ್ಲು ಹಾಕಿದ್ದರೆ ಕಟ್ಟಡವು ತೊಂದರೆಯಿಂದ ನಡೆಯುತ್ತದೆ, ಕಲಹದಿಂದ ನಡೆಯುತ್ತದೆ, ಜಗಳದಿಂದ ನಡೆಯುತ್ತದೆ,
ಒಂದು ವೇಳೆ ನಿಮ್ಮ ದೈವಬಲದಿಂದ ಈ ಕಟ್ಟಡವು ಮುಗಿದಿದ್ದಾದರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಕಲಹವು ನಡೆಯುತ್ತದೆ. ಮುಖ್ಯವಾಗಿ ನಾನು ಪದೇ ಪದೇ ಹೇಳುತ್ತೇನೆಂದು ನೀವು ಬೇಜಾರು ತಿಳಿದುಕೊಳ್ಳಬೇಡಿ. ಯಾಕಂದರೆ ಒಬ್ಬ ವ್ಯಕ್ತಿಯು ಮನೆಯನ್ನು ಕಟ್ಟಬೇಕಾದರೆ ತನ್ನ ಜೀವಿತದ ಎಲ್ಲ ದುಡಿಮೆಯನ್ನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದಾನೆ. ಆ ಇನ್ವೆಸ್ಟ್ಮೆಂಟ್ ಎಂಬುದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗಬಾರದು. ಯಾವಾಗಲೂ ಅದು ತನ್ನ ಕಟ್ಟಡವು ಮುಗಿದು ಅದರಲ್ಲಿ ತಾನು ವಾಸ ಮಾಡಿದರೆ ಅದರಂಥ ಸಂತೋಷವು ಇನ್ನೊಂದು ಇರುವುದಿಲ್ಲ. ಕಟ್ಟಡ ಕಾಲಕ್ಕೆ ಕೆಲವೊಂದು ಸಾಲವೂ ಆಗಬಹುದು. ಯಾವುದೇ ಈಗಿನ ಕಟ್ಟಡದಲ್ಲಿ ಸಾಲವು ಆಗಲಾರದೆ ಇರುವುದಿಲ್ಲ. ಆದರೆ ನೀವು ಕಟ್ಟಡದ ವಿಷಯವಾಗಿ ತೆಗೆದುಕೊಂಡ ಸಾಲ ಸರಿಯಾದ ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ತಿಂಗಳಲ್ಲಿ ನೀವು ಅಡಿಗಲ್ಲು, ಮುಖ್ಯದ್ವಾರ ಅಥವಾ ಗೃಹ ಪ್ರವೇಶ ಅಥವಾ ಗುಡಿಯ ಅಡಿಗಲ್ಲಾಗಲಿ ಗುಡಿಯಾಗಲಿ ಮತ್ತು ವಾಣಿಜ್ಯ ಮಳಿಗೆಗಾಗಲಿ ಯಾವುದೇ ಕಟ್ಟಡಕ್ಕಾಗಲಿ ಮುಖ್ಯವಾಗಿ ನೀವು ಒಳ್ಳೆಯ ವೇಳೆಯಲ್ಲಿ ಹಾಕಿ ಒಳ್ಳೆಯ ತಿಂಗಳು ಅಂದರೆ ಅದು ಯಾವುದು ಬರುತ್ತಿದೆ ಅಂತ ಮುಂದಿನ ಬರುವ ತಿಂಗಳುಗಳಲ್ಲಿ ಮತ್ತೆ ಒಳಿತು ಕೆಡುಕುಗಳ ಬಗ್ಗೆ ಹೇಳುತ್ತೇನೆ. ಈಗಾಗಲೇ ನಾನು ಹೇಳಿದ್ದೆಂದರೆ ಆಶ್ವಿಜ ಮಾಸವನ್ನು ಬಿಟ್ಟು ಬಿಡಿ ಎಂದು ನೀವು ಯಾವುದೇ ಕಟ್ಟಡ ಕಾರ್ಮಿಕರಿಗಾಗಲಿ ಬುನಾದಿಯನ್ನು ಹಾಕಬೇಡಿ. ಇನ್ನು 8ನೇದು ಎಂದರೆ ಹೇಳುವುದೆಂದರೆ 8ನೇ ತಿಂಗಳು ಅಂತಂದರೆ ಕಾರ್ತೀಕ ಮಾಸ. ಇದು ಕಾರ್ತೀಕ ಮಾಸ ಎಂಬುದು ಅತ್ಯಂತ ಮುಖ್ಯವಾದ ವಿಷಯ. ಈ ಕಾರ್ತೀಕ ಮಾಸದಲ್ಲಿ ನಿಮ್ಮ ಈ ಕಟ್ಟಡಗಳಿಗೆ ನೀವು ಏನಾದರೂ ಅಡಿಗಲ್ಲು ಹಾಕಿದರೆ ಅಥವಾ ಗೃಹ ಪ್ರವೇಶ ಮಾಡಿದರೆ ಅಥವಾ ಮುಖ್ಯದ್ವಾರವನ್ನು ನಿರ್ಮಿಸಿದ್ದೇ ಆದರೆ ಅದು ಒಳ್ಳೆಯ ಟೈಮಿನಲ್ಲಿ ಒಳ್ಳೆಯ ವೇಳೆಯಲ್ಲಿ ಶುಭ ಫಲವನ್ನು ಕೊಡುತ್ತದೆ. ನೀವು ಕಾರ್ತೀಕ ಮಾಸದಲ್ಲಿ ಅಡಿಗಲ್ಲನ್ನು ಹಾಕಿದ್ದೇ ಆದರೆ ಅದು ನಿಮ್ಮ ಕಟ್ಟಡವು ಯಾವುದೇ ಇರಲಿ ಅತಿ ಬೇಗ ಮುಗಿದು ಅದು ಒಳ್ಳೆಯ ಸಂಪಾದನೆಯು ಕೊಡುಗೆಗಳು ಕಾರ್ಮಿಕರು ಇತರಾದಿ ಮೆಟೀರಿಯಲ್ಸ್ ಕೊಡುವಂಥ ವ್ಯಕ್ತಿಗಳು ಒಳ್ಳೆಯ ವೇಳೆಗೆ ಕೊಟ್ಟು ನಿಮ್ಮ ಮನೆಯು ಬೇಗ ಮುಗಿದು ನಿಮ್ಮ ಕಟ್ಟಡವು ಬೇಗ ಮುಗಿದು ಅದರಲ್ಲಿ ನೀವು ವಾಸಿಸಿ ಅದನ್ನು ಇತರಾದಿ ವಾಣಿಜ್ಯ ಮಳಿಗೆಗಳಾದರೆ ಯಾವುದೇ ಬಿಸ್ನೆಸ್ ಮಾಡಿಕೊಂಡು ಸುಖವಾಗಿ ಸುಖ ಜೀವನವಾಗಿ ಇರುತ್ತೀರಿ. ಒಂದು ವೇಳೆ ಗುಡಿ ಅಥವಾ ದೇವಮಂದಿರಗಳು ಅಥವಾ ಚರ್ಚುಗಳಾಗಿರಲಿ ಯಾವುದೇ ಆಗಲಿ ಒಳ್ಳೆಯ ಟೈಮಿನಲ್ಲಿ ನೀವು ಅಡಿಗಲ್ಲು ಅಂತಂದರೆ ಕಾರ್ತೀಕ ಮಾಸದಲ್ಲಿ ಹಾಕಿದ್ದೇ ಆದರೆ ಅವು ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತದೆ. ಅಡೆತಡೆ ಇಲ್ಲದೆ ನಡೆದು ಅದು ಮುಕ್ತಾಯಗೊಂಡು ಒಳ್ಳೆಯ ಶುಭ ಗಳಿಗೆಯಲ್ಲಿ ಅಂದರೆ ಮುಂದೆ ಯಾವುದೇ ಶುಭ ಟೈಮಿನಲ್ಲಿ ನೀವು ಗೃಹ ಪ್ರವೇಶವನ್ನು ಮಾಡಿದರೆ ಇದೇ ಕಾರ್ತೀಕ ಮಾಸದಲ್ಲಿ ಅಡಿಗಲ್ಲನ್ನು ಹಾಕಲಿ ಮುಖ್ಯದ್ವಾರವನ್ನಿಡಲಿ ಅಥವಾ ಗೃಹ ಪ್ರವೇಶವನ್ನು ಮಾಡಲಿ ಕಾರ್ತೀಕ ಮಾಸದಲ್ಲಿ ಮಾಡಿದರೆ ಅಲ್ಲಿ ಶುಭ ಫಲವನ್ನು ಕೊಡುತ್ತದೆ, ಅಷ್ಟ ಐಶ್ವರ್ಯನ್ನು ಕೊಡುತ್ತದೆ. ಹಾಗೂ ಅಲ್ಲಿ ವಾಸಿಸುವರು ಅಭಿವೃದ್ಧಿಯಿಂದ ವಿದ್ಯೆ ಬುದ್ಧಿ ಮಠವಾದರೆ ಒಳ್ಳೆಯ ಭಕ್ತರಿಂದ ಕೂಡಿರುತ್ತದೆ. ಇದು ಮುಖ್ಯವಾಗಿ ಒಳ್ಳೆಯ ಕೊಡುಗೆ ಕೊಡುವಂಥ ಕಾರ್ತೀಕ ಮಾಸ ಎಂದು ಹೇಳುತ್ತೇನೆ. ಅದಕ್ಕೆ ನೀವು ಕಾರ್ತೀಕ ಮಾಸದಲ್ಲಿ ನಿಮ್ಮ ಬುನಾದಿಯನ್ನು ಅಡಿಗಲ್ಲನ್ನು ಗೃಹ ಪ್ರವೇಶವನ್ನು ಮುಖ್ಯದ್ವಾರವನ್ನು ನಿರ್ಮಿಸಿದ್ದಾದರೆ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ ಅಂತ ಹೇಳುತ್ತಾ ಇಷ್ಟಪಡುತ್ತೇನೆ. ಅದೇ ರೀತಿ 9ನೆಯ ಮಾಸ ಅಂದರೆ ಮಾರ್ಗಶಿರ ಮಾಸ. ಈ ಮಾರ್ಗಶಿರ ಮಾಸದಲ್ಲಿ ಎಂದೂ ನೀವು ಬುನಾದಿಯನ್ನು ಅಡಿಗಲ್ಲನ್ನು ಹಾಕುವುದು ಮಾಡಬೇಡಿ ಮತ್ತು ನಿಮ್ಮ ಮುಖ್ಯದ್ವಾರವನ್ನು ನಿರ್ಮಿಸುವುದು ಸಹ ಬೇಡ ಮತ್ತು ಗೃಹ ಪ್ರವೇಶವನ್ನು ಮಾಡುವುದು ಬೇಡ. ಮಠ ಮಂದಿರಗಳಾದರೂ ಸಹ ಈ 3 ವಿಷಯಗಳಲ್ಲಿ ನೀವು ಮುಖ್ಯವಾಗಿ ಹೇಳಬೇಕೆಂದರೆ ಮಾರ್ಗಶಿರ ಮಾಸದಲ್ಲಿ ಈ ತಿಳಿಸಿದಂತೆ ಈ 3 ವಿಷಯಗಳು ಎಂದೂ ನೀವು ಯಾವುದೇ ಕಾರ್ಯಕ್ರಮವನ್ನು ಮಾಡದೆ ಒಳ್ಳೆಯ ಶುಭ ಗಳಿಗೆಯಲ್ಲಿ ಈಗಾಗಲೇ ತಿಳಿಸಿರುವಂತೆ ಮಾರ್ಗಶಿರ
ಅಥವಾ ವೈಶಾಖ ಮಾಸ ಅಥವಾ ಶ್ರಾವಣ ಮಾಸ, ಇವು 3 ಮಾಸಗಳಲ್ಲಿ ಮಾಡಿದ್ದೇ ಆದರೆ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ, ಒಳ್ಳೆಯ ಅಭಿವೃದ್ಧಿ ಕೊಡುತ್ತದೆ. ಯಾವುದೇ ವಿಷಯವಾಗಿ ಚೆನ್ನಾಗಿರುತ್ತದೆ, ಆರೋಗ್ಯವಾಗಿರುತ್ತದೆ. ವಿದ್ಯೆ ಬುದ್ಧಿ ಮಠಗಳಾಗಿದ್ದರೆ ಒಳ್ಳೆಯ ಭಕ್ತರಿಂದ ಕೂಡಿರುತ್ತದೆ, ಅನ್ನ ಸಂತೃಪ್ತಿಯಿಂದ ಕೂಡಿರುತ್ತದೆ. ವಾಣಿಜ್ಯ ಮಳಿಗೆಗಳಾದರೆ ಒಳ್ಳೆಯ ವ್ಯಾಪಾರದಿಂದ ಕೂಡಿರುತ್ತದೆ, ತುಂಬಿ ತುಳುಕುತ್ತಿರುತ್ತದೆ. ಅಲ್ಲಿ ವಾಸಿಸುವರು ಬರುವಂಥರು ಲಾಭದಾಯಕವಾಗಿರುತ್ತದೆ ಎಂದು ಹೇಳುತ್ತಾ ನಾನು ಈಗ ಏನು ಮಾರ್ಗಶಿರ ಮಾಸದ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ಈ ಒಂದು ವರ್ಷದಲ್ಲಿ 9ನೆಯ ಮಾಸ ಅಂದರೆ ಮಾರ್ಗಶಿರ ಮಾಸ ಎಂಬುದು ಬರುತ್ತದಲ್ಲ, ಅತಿ ದುಷ್ಪರಿಣಾಮ ಬೀರುವಂಥ ಮಾಸ. ಈ ಮಾಸದಲ್ಲಿ ನೀವು ಅಡಿಗಲ್ಲನ್ನು ಹಾಕಿದ್ದಾದರೆ, ಗೃಹಪ್ರವೇಶವನ್ನು ಮಾಡಿದ್ದಾದರೆ, ಮುಖ್ಯ ಬಾಗಿಲನ್ನು ಇಟ್ಟಿದ್ದಾದರೆ ಅದರಿಂದ ಏನು ಒಳಿತು ಕೆಡುಕುಗಳು ಆಗುತ್ತವೆ ಎಂಬುದು ಕೂಲಂಕುಷವಾಗಿ ನಾನು ಹೇಳುತ್ತೇನೆ. ಯಾವ ಮಾಸದಲ್ಲಿ? ಮಾರ್ಗಶಿರ ಮಾಸ ಎಂಬುದು ಮುಖ್ಯವಾಗಿ ನಿಮ್ಮ ಗಮನದಲ್ಲಿ ಇಟ್ಟುಕೊಳ್ಳಿ. ಈ ಮಾರ್ಗಶಿರ ಮಾಸದಲ್ಲಿ ಎಂದರೆ ಅಡಿಗಲ್ಲನ್ನು ಹಾಕಿದ್ದಾದರೆ, ಗೃಹಪ್ರವೇಶವನ್ನು ಮಾಡಿದ್ದಾದರೆ ಅಥವಾ ಮುಖ್ಯ ದ್ವಾರವನ್ನು ಇಟ್ಟಿದ್ದಾದರೆ ಏನು ಕೆಡುಕುಗಳು ಎಂಬಂದರೆ ಅಲ್ಲಿ ವಾಸಿಸುವ ಜನಕ್ಕೆ ಭಯ ಎಂಬುದು ಮಹಾಭಯವಿರುತ್ತದೆ. ಕಟ್ಟಡದ ಕಾರ್ಮಿಕನಾಗಲಿ ಯಾರೇ ಆಗಲಿ ಇತರಾಗಲಿ ಮನೆಯ ಮುಗಿಯುವುದರೊಳಗಾಗಿ ಅವನು ಕಟ್ಟಡಕ್ಕೆ ಬಂದಾಗ ಕಟ್ಟಡದ ಕಾರ್ಮಿಕನಿಗೆ ಭಯಭಯವೆನ್ನುವಂತೆ ಇರುತ್ತದೆ, ಮನೆಯ ಮಾಲೀಕನಿಗೂ ಭಯಭಯವಿರುತ್ತದೆ, ಕಾರ್ಮಿಕರಿಗೂ ಭಯಭಯವಿರುತ್ತದೆ. ಒಂದು ವೇಳೆ ನಿಮಗೆ ಸಲಕರಣೆಗಳನ್ನು ಕೊಡುವಂಥ ವ್ಯಕ್ತಿಯೂ ಸಹ ಭಯಪಟ್ಟು ಈ ಮನೆಗೆ, ಈ ಗುಡಿಗೆ, ಮಂದಿರಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನೆಂದು ಅವನು ಭಯಪಟ್ಟು ನಿಮಗೆ ಕೊಡುವಂಥ ಸಲಕರಣೆಗಳು ಸಿಮೆಂಟ್ ಆಗಿರಬಹುದು ಅಥವಾ ತರವಾದ ಯಾವುದೇ ಆಗಿರಬಹುದು, ಕಂಕರ ಆಗಿರಬಹುದು, ರಾಡ್ ಆಗಿರಬಹುದು, ಅವನು ಏನು ಮಾಡುತ್ತಾನೆಂದರೆ ಈ ಮಾಸದಲ್ಲಿ ಹಾಕಿದಾಗ ಅವನು ಯಾರದೋ ವಿಷಯವನ್ನು, ಯಾರದೋ ಮಾತನ್ನು ಕೇಳಿ ಭಯಪಟ್ಟುಕೊಂಡು ನಿಮಗೆ ಕೊಡುವಂಥ ಯಾವುದೇ ವ್ಯಕ್ತಿ ಆಗಲಿ, ಒಂದು ಮಠ, ಮಂದಿರ, ಗುಡಿ ಯಾವುದಾದರೂ ಕಟ್ಟಬೇಕಾದರೆ ಒಂದು ವೇಳೆ ದುಡ್ಡಿನ ಕೊರತೆಯಾದಾಗ ಎಲ್ಲೇ ಆದರೂ ಹೇಳಿ ತೆಗೆದುಕೊಂಡು ಬರಬೇಕಾಗುತ್ತದೆ. ಆವಾಗ ಆ ವ್ಯಕ್ತಿಯು ಒಂದು ವೇಳೆ ನೀವು ನಗದು ರೂಪದಲ್ಲಿ ತಂದರೆ ಅವನು ಯಾವುದೂ ಏನು ಮಾಡುವುದಿಲ್ಲ. ಒಂದು ವೇಳೆ ನೀವು ಅಥವಾ ಯಾವುದೇ ಕ್ರೆಡಿಟ್ ಅಂದರೆ ಸಾಲದ ರೂಪದಲ್ಲಿ ತಂದರೆ ಅವನು ಕೊಡುವ ಕಾಲಕ್ಕೆ ಭಯಪಡುತ್ತಾನೆ. ಇದು ಮುಖ್ಯವಾಗಿ ಎಚ್ಚರದಿಂದ ನೋಡಿಕೊಳ್ಳಿ. ನೀವಾಗಲಿ ಈ ಮನೆಗಳು ಹಾಕಿದಂಥ ಅಕ್ಕಪಕ್ಕದವರು ಯಾರಾದರೂ ಈ ರೀತಿ ಹಾಕಿದ್ದರೆ, ಮಾರ್ಗ ಮಾಸದಲ್ಲಿ ಹಾಕಿದ್ದರೆ ಅದು ಜಗಳದಿಂದ ಇರುತ್ತದೆ. ಕಾರ್ಮಿಕನಾಗಲಿ, ಒಬ್ಬ ಇಂಜಿನಿಯರ್ ಆಗಲಿ, ಒಬ್ಬ ಮನೆಯ ಮಾಲೀಕನಾಗಲಿ ಅಥವಾ ಇತರಾದಿ ಯಾವುದೇ ಆಗಲಿ, ಒಬ್ಬ ರಾಡ್ ಕೊಡುವನಾಗಲಿ, ಒಬ್ಬ ವ್ಯಕ್ತಿ ಆಗಲಿ, ಯಾವುದೇ ಆಗಲಿ, ಅಲ್ಲಿ ಯಾವುದೇ ಕಾರಣಕ್ಕೂ ಜಗಳದಿಂದ ಕೂಡಿರುತ್ತದೆ. ಇನ್ನು ಹೇಗೋ ಹಾಗೂ ಹೀಗೋ ಅದು ಕಟ್ಟಡವು ನಿರ್ಮಾಣವು ಆಯಿತು ಎಂದು ಇಟ್ಟುಕೊಳ್ಳಿ. ಇನ್ನು ಅಲ್ಲಿ ಆ ಮನೆಯ ಮಾಲೀಕ ಅಲ್ಲಿ ವಾಸಿಸುವ ಕಾಲಕ್ಕೆ ಪ್ರತಿನಿತ್ಯ ಜಗಳದಿಂದ ಕೂಡಿರುತ್ತದೆ, ಚಿಂತೆಯಿಂದ ಕೂಡಿರುತ್ತದೆ, ಭಯದಿಂದ ಕೂಡಿರುತ್ತದೆ. ಏನು? ಮಾರ್ಗಶಿರ ಮಾಸದಲ್ಲಿ ನೀವು ಅಡಿಗಲ್ಲನ್ನು ಹಾಕಿದ್ದರೆ ಈ 3 ವಿಷಯಗಳು ನಡೆಯುತ್ತವೆ. ಮಹಾಭಯ, ಯಾವಾಗಲೂ ಅವರು ಇಡೀ ಕುಟುಂಬ ಭಯದಿಂದಿರುತ್ತದೆ ಅಥವಾ ಜಗಳದಿಂದಿರುತ್ತದೆ, ಭೀತಿಯಿಂದಿರುತ್ತದೆ. ಇವು ನೋಡಿ, ನಿಮ್ಮ ಮನೆಗಳು ಯಾವ ರೀತಿ ಹಾಕಿದ್ದೀರಿ, ನಿಮ್ಮ ಕಟ್ಟಡಗಳು ಯಾವ ರೀತಿಯಾಗಿ ಯಾವ ಮಾಸದಲ್ಲಿ ಹಾಕಿದ್ದೀರೆಂದರೆ ನೀವು ನಮಗೆ ಗೊತ್ತಿಲ್ಲದೇ ಇದ್ದರೆ ನಿಮಗೆ ನಾನು ಈಗ ಈ ನಡೆಯುವಂಥ ಮಹಾಭಯ, ಜಗಳ, ಭೀತಿ, ಚಿಂತೆ ಯಾವುದೇ ನಡೆಯುತ್ತಿದ್ದಂದರೆ ನೀವು ಯಾವುದೇ ತಪ್ಪು ತಿಂಗಳಿನಲ್ಲಿ ಅಂದರೆ ಇಂಥ ಮಾರ್ಗಶಿರ ಅಥವಾ ಆಶ್ವಿಜ ಮಾಸ, ಇಂಥ ಭಾದ್ರಪದ ಮಾಸ ಇಂಥದರಲ್ಲಿ ನೀವು ಅಡಿಗಲ್ಲನ್ನು ಹಾಕಿದ್ದಾದರೆ ಈಗಾಗಲೇ ಪ್ರತಿ ತಿಂಗಳು ಯಾವ ತಿಂಗಳಲ್ಲಿ ಏನು ನಡೆಯುತ್ತದೆ, ಒಳ್ಳೆಯದು ಕೆಡುಕುಗಳ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೇನೆ. ಒಳಿತು ಇರಬಹುದು, ಕೆಡುಕು ಇರಬಹುದು. ನೀವು ಅಲ್ಲಿ ಒಳಿತು ಇದ್ದರೆ ಯಾರೂ ಅದನ್ನು ಅಷ್ಟು ಗಮನಿಸುವುದಿಲ್ಲ,
ಕೆಡುಕೆಂಬುದು ಬಂದಾಗ ಮನುಷ್ಯ ಯಾವಾಗಲೂ ಜಾಗ್ರತೆ ಹೊಂದಬೇಕು. ಒಂದು ವೇಳೆ ನಿಮಗೆ ನಾನು ಈಗಾಗಲೇ ತಿಳಿಸಿರುವಂತೆ ಈ ವಿಷಯದಲ್ಲಿ 3 ವಿಷಯದಲ್ಲಿ ನೀವು ಅಡಿಗಲ್ಲು ಮುಖ್ಯದ್ವಾರ ಗೃಹಪ್ರವೇಶ ಮಾಡಿದ್ದಾದರೆ ಇದು ಮಾರ್ಗಶಿರ ಮಾಸ ಅಂದರೆ ಅತ್ಯಂತ ದುಷ್ಪರಿಣಾಮ ಬೀರುವಂಥ ಮಾಸ ಎಂದು ಹೇಳಬಹುದು. ಅದಕ್ಕೆ ಮುಂದಿನ ಮಾಸ ಅಂದರೆ ಪುಷ್ಯ ಮಾಸ. ಪುಷ್ಯ ಮಾಸದಲ್ಲಿ ನೀವು ಏನಾದರೂ ಈಗಾಗಲೇ ತಿಳಿಸಿರುವಂತೆ 3 ವಿಷಯಗಳು ಮಾಡಿದ್ದೇ ಆದರೆ ಅಲ್ಲಿ ಅಗ್ನಿಯ ಭಯ, ಅಗ್ನಿ ದುರಂತ. ನೀವು ಮನೆಯಲ್ಲೇ ಯಾವುದೇ ಇರಬಹುದು, ಗ್ಯಾಸ್ ಒಲೆಯಾಗಿರಬಹುದು, ವಿದ್ಯುತ್ತು ಕರಂಗಾರ ಆಗಿರಬಹುದು, ಅಥವಾ ನೀವು ಇತರಾದಿ ಯಾವುದೇ ಕಾರ್ಮಿಕರಾಗಿದ್ದರೂ ವಿದ್ಯುತ್ತು ಅಪಾಯದಿಂದ ಅಗ್ನಿ ಎಂಬ ವಿಷಯದಲ್ಲಿ ನೀವು ಮನೆಯ ಕಟ್ಟಿದ್ದಾದರೆ, ಒಬ್ಬ ಕಾರ್ಮಿಕನಾದರೆ ಅವನು ಬೇರೆಯವರ ಕೆಲಸಕ್ಕೆ ಹೋದರೂ ಸಹ 10 ಕಾರ್ಮಿಕರಿದ್ದರೂ ಯಾರಿಗೂ ಏನಾಗುವುದಿಲ್ಲ. ಕೇವಲ ಈ ವ್ಯಕ್ತಿಗೆ ಮಾತ್ರ, ಇಂಥ ಮನೆಯಲ್ಲಿ ಗೃಹಪ್ರವೇಶ ಮಾಡಿದ ವ್ಯಕ್ತಿಗೆ ಮಾತ್ರ ಅಲ್ಲಿ ಅಗ್ನಿ ಆಹುತಿಯಾಗುತ್ತದೆ. ನೋಡು ಹೇಗಿರುತ್ತದೆ. 10 ಕಾರ್ಮಿಕರು ಬೇರೆ ಕೆಲಸಕ್ಕೆ ಹೋದರೆ ಅಲ್ಲಿ ಒಬ್ಬವೇ ವ್ಯಕ್ತಿಯು ಮಾತ್ರ ಯಾವುದೇ ದುರ್ಘಟನೆಗೆ ಈಡಾಗುತ್ತಾನೆಂದರೆ ಅಲ್ಲಿ ಅವನ ಮನೆಯು ಈ ರೀತಿ ಯಾವುದು ಅಂದರೆ ಪುಷ್ಯ ಮಾಸದಲ್ಲಿ ತಾವು ಅಡಿಗಲ್ಲು ಅಥವಾ ಗೃಹಪ್ರವೇಶ ಅಥವಾ ಮುಖ್ಯ ಬಾಗಿಲು ಇವು ಯಾವೇ ಮಾಡಿದ್ದರೂ ಇದು ಪುಷ್ಯ ಮಾಸ ಎಂಬುದು ಮುಖ್ಯವಾಗಿ ತ್ಯಜಿಸಬೇಕು. ಈ ರೀತಿ ರೈತನಾಗಿದ್ದರೆ, ಮಾಲೀಕನಾಗಿದ್ದರೆ, ಅವನು ಒಬ್ಬ ಫ್ಯಾಕ್ಟ್ರಿ ಮಾಲೀಕನಾಗಿದ್ದರೆ ಪುಷ್ಯ ಮಾಸದಲ್ಲಿ ಅವನು ತನ್ನ ಮನೆಯನ್ನು ಅಡಿಗಲ್ಲು ಹಾಕಿರುತ್ತಾನೆ. ಆದರೆ ಫ್ಯಾಕ್ಟ್ರಿಗೆ ಹೋದರೆ ಫ್ಯಾಕ್ಟ್ರಿಯಲ್ಲಿ ಪದೇ ಪದೇ ಕಾರ್ಮಿಕರು ಅಥವಾ ಮಾಲೀಕನಾಗಿರಬಹುದು ಅಗ್ನಿಗೆ ಆಹುತಿಯಾಗುವಂಥದ್ದು, ಅಗ್ನಿ ದುರಂತ ನಡೆಯುವಂಥದ್ದು. ತಾನು ಹಾಕಿದಂಥ ಫ್ಯಾಕ್ಟ್ರಿ ಆಗಲಿ ಅಥವಾ ಇತರಾದಿ ಯಾವುದೇ ಬಿಸ್ನೆಸ್ ಆಗಲಿ ಅಲ್ಲಿ ಅಗ್ನಿ ಅವಘಡಗಳು ನಡೆಯುತ್ತವೆ. ಯಾವಾಗ ಪುಷ್ಯ ಮಾಸದಲ್ಲಿ ಅಡಿಗಲ್ಲು, ಗೃಹಪ್ರವೇಶ, ಮುಖ್ಯ ದ್ವಾರ ಇವು ಏನಾದರೆ ಮಾಡಿದ್ದಾದರೆ ನೀವು ಕೂಲಂಕುಷವಾಗಿ ವಿಚಾರ ಮಾಡಿಕೊಂಡು ನೋಡಿಕೊಳ್ಳಿ. ನಿಮ್ಮ ಮನೆಯಾಗಲಿ, ಹೋಟೆಲ್ಲಾಗಲಿ, ಮಂದಿರಗಳಲ್ಲಾಗಲಿ ಯಾವುದೇ ಆಗಲಿ ಅನ್ನಬಹುದು. ಮಂದಿರದಲ್ಲಿ ನಡೆಯುವುದಿಲ್ಲವೇ? ದೈವ ಮಂದಿರ ಆದರೂ ಅದಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ಅಡಿಗಲ್ಲನ್ನು ಹಾಕಬೇಕು, ವಾಸ್ತುಶಾಸ್ತ್ರದ ಪ್ರಕಾರ ಮುಗಿಸಬೇಕು. ಹಾಗೂ ವಾಸ್ತುಗನುಗುಣವಾಗಿ ನೀವು ಅಡಿಗಲ್ಲನ್ನು ಹಾಕಿಕೊಂಡು ಗೃಹಪ್ರವೇಶ ಮಾಡಿಕೊಂಡು ಒಳ್ಳೆಯ ತಿಂಗಳಲ್ಲಿ ಗೃಹಪ್ರವೇಶ ಮಾಡಬೇಕು. ಈಗಾಗಲೇ ತಿಳಿಸಿದ್ದು ಪುಷ್ಯ ಮಾಸದಲ್ಲಿ ಅಗ್ನಿಭಯ ಅಂತ ಹೇಳಿದ್ದೇನೆ. ಸರಿ, ಅದೇ ಮಾಘ ಮಾಸದಲ್ಲಿ ಎನ್ನುವುದೊಂದು ಬರುತ್ತದೆ. ಮಾಘ ಮಾಸದಲ್ಲಿ ಅಂತಂದರೆ ಅತ್ಯಂತ ಶುಭ ಫಲವನ್ನು ಕೊಡುವಂಥ, ಸಂಪತ್ತಿನಿಂದ, ಸಂತೋಷದಿಂದ, ಕುಟುಂಬವನ್ನು ಸಂತೋಷದಿಂದ, ಅಭಿವೃದ್ಧಿಯಿಂದ, ವಿದ್ಯೆ ಬುದ್ಧಿ. ಒಂದು ವೇಳೆ ಫ್ಯಾಕ್ಟ್ರಿ ಆಗಿದ್ದರೆ ಅಲ್ಲಿ ಒಳ್ಳೆಯ ಸಂಪತ್ಭರಿತವಾದ ನೀನು ಇನ್ವೆಸ್ಟ್ಮೆಂಟ್ ಮಾಡಿದ ಕಾರ್ಮಿಕರಾಗಲಿ ಯಾರಾಗಲಿ, ಅಥವಾ ನೀನು ಕೃಷಿಕನಾಗಿದ್ದರೆ ನಿನ್ನ ಭೂಮಿಯಲ್ಲಿ ಬೆಳೆಯುವಂಥ ಬೆಳೆಗಳಾಗಲಿ, ಅಥವಾ ನೀನು ಯಾವುದೇ ಥರದ ಹೋಟೆಲ್ ಉದ್ಯಮಿ ಅಥವಾ ಯಾವುದೇ ಮಠ ಮಂದಿರಗಳು ಕಟ್ಟಿದರೂ ಸಹ ಮಠಗಳಿಗಾದರೆ ಭಕ್ತರಿಂದ ತುಂಬಿ ತುಳುಕುತ್ತಿರ್ತದೆ, ಮಂದಿರದಿಂದ ಆದರೆ ತುಂಬಿ ತುಳುಕುತ್ತದೆ. ಅಲ್ಲಿ ಒಳ್ಳೆಯವರೇ ಬರುತ್ತಾರೆ. ಅಲ್ಲಿಗೆ ನಡೆಯುವಂಥ ವಿಷಯವೇ ಒಳ್ಳೆಯ ಕೊಡುಗೆಯಾಗಿರುತ್ತದೆ. ಅದಕ್ಕೆ ಮಾಘ ಮಾಸದಲ್ಲಿ ನೀವು ಏನಾದರೂ ಈ 3 ತಿಳಿಸಿದಂತೆ ಅಡಿಗಲ್ಲು ಅಥವಾ ಮುಖ್ಯದ್ವಾರ ಅಥವಾ ಗೃಹಪ್ರವೇಶ, ಮಠಗಳಾಗಿದ್ದರೆ ಏನು ಪ್ರತಿಷ್ಠಾಪನೆಯು ಈ ತಿಂಗಳಲ್ಲಿ ಮಾಡಿದ್ದಾದರೆ ಒಳ್ಳೆಯ ಮಾಘ ಮಾಸದಲ್ಲಿ ಆ ದೇವರಿಗಾಗಲಿ, ಆ ಮಂದಿರಕ್ಕಾಗಲಿ, ಮನೆಗಾಗಲಿ, ಮಳಿಗೆಗಾಗಲಿ, ವಾಣಿಜ್ಯಕ್ಕಾಗಲಿ, ಫ್ಯಾಕ್ಟ್ರಿಯಾಗಲಿ ಯಾವುದೇ ವಿಷಯಕ್ಕೂ ನೀವು ಒಳ್ಳೆಯ ವಾಸ್ತು ಪ್ರಕಾರ, ಒಳ್ಳೆಯ ವಾಸ್ತುಶಾಸ್ತ್ರಜ್ಞರ ಪ್ರಕಾರ ತಿಳಿದುಕೊಂಡು ಒಳ್ಳೆಯ ರೀತಿಯಿಂದ ಮಾಸಗಳಲ್ಲಿ ನೀವು ವಾಸ್ತುಗನುಗುಣವಾಗಿ ಮನೆಯನ್ನು ಕಟ್ಟಿಕೊಂಡಿದ್ದಾದರೆ, ಯಾವುದೇ ಕಟ್ಟಡ ಕಟ್ಟಿಕೊಂಡಿದ್ದಾದರೆ ಅಲ್ಲಿ ಸುಖ, ಸಂತೋಷ, ನೆಮ್ಮದಿ ಇರುತ್ತದೆ. ಅದಕ್ಕೆ
ನೀವು ಮಾಘ ಮಾಸವನ್ನು ಆಯ್ಕೆ ಮಾಡಿಕೊಳ್ಳಿ. ಮುಖ್ಯವಾಗಿ ಮಾಘ ಮಾಸದಲ್ಲಿ ಈ ರೀತಿ ತಿಳಿಸಿದ್ದೇನೆ. ಇನ್ನು ಕೊನೆಯದಾಗಿ ಫಾಲ್ಗುಣ ಮಾಸದಲ್ಲಿ, ಫಾಲ್ಗುಣ 12ನೆಯದು ಫಾಲ್ಗುಣ ಮಾಸದಲ್ಲಿ ನೀವು ಏನಾದರೂ ಅಡಿಗಲ್ಲನ್ನು ಹಾಕಿ ಅಥವಾ ಮುಖ್ಯ ಬಾಗಿಲನ್ನು ಇಟ್ಟು ಗೃಹ ಪ್ರವೇಶವನ್ನು ಮಾಡಿದ್ದಾದರೆ ಅಲ್ಲಿ ರತ್ನ ಭಂಡಾರ ಅಥವಾ ಬಂಗಾರದಿಂದ ಕೂಡಿರುತ್ತದೆ. ಇಡೀ ಕುಟುಂಬವಾಗಲಿ, ದೇವಮಂದಿರವಾಗಲಿ ಅಥವಾ ಇತರಾದಿ ಕಟ್ಟಡಗಳಾಗಲಿ ಅದು ಒಳ್ಳೆಯ ರತ್ನದಿಂದ ಕೂಡಿರುತ್ತದೆ. ರತ್ನವೆಂದರೆ ರತ್ನ ಬರುತ್ತದೆ ಅಂತಲ್ಲ, ಆ ಮನೆಯು ರತ್ನದಾಗಿರುತ್ತದೆ, ಆ ಮಂದಿರವು ರತ್ನದವಾಗಿರುತ್ತದೆ. ಅಲ್ಲಿಗೆ ಬರುವಂಥ ವ್ಯಕ್ತಿಗಳು ರತ್ನವಾಗಿರುತ್ತಾರೆ, ಬಂಗಾರವಾಗಿರುತ್ತಾರೆ. ಅಲ್ಲಿ ವಾಣಿಜ್ಯ ಮಳಿಗೆಗಳಾದರೆ ಅಲ್ಲಿಗೆ ನಿಮಗೆ ಬರುವಂಥ ಕಸ್ಟಮರ್ಸ್ ಒಳ್ಳೆಯವರಾಗಿರುತ್ತಾರೆ, ಒಳ್ಳೆಯ ರತ್ನದಂಥ ವ್ಯಕ್ತಿಗಳು ಬರುತ್ತಾರೆಂದು ಹೇಳುತ್ತಾ ನಾನು ಈ ಮಾಸದಲ್ಲಿ ನೀವು ಒಳ್ಳೆಯ ಮಾಸದಲ್ಲಿ ನಿಮ್ಮ ಅಡಿಗಲ್ಲನ್ನು ಹಾಕಿಕೊಳ್ಳಿ ಎಂದು ನಾನು ಹೇಳುತ್ತಾ ಬಂಗಾರದಂಥ ಜೀವನವನ್ನು ಸಾಗಿಸಿ ನಿಮ್ಮ ಮಡದಿ ಮಕ್ಕಳು ಅಥವಾ ಭಕ್ತರಿಂದ ಕೂಡಿದಂಥ ದೇವಮಂದಿರ, ಮಠ ಮಂದಿರ ಎಲ್ಲರೂ ಸುಭಿಕ್ಷವಾಗಿ ನಡೆಯಲೆಂದು ನಾನು ಆಶಿಸುತ್ತೇನೆ. ಅದಕ್ಕೆ ತಾವು ಯಾವಾಗಲೂ ಒಳ್ಳೆಯ ತಿಂಗಳಲ್ಲಿ, ಒಳ್ಳೆಯ ಮಾಸದಲ್ಲಿ ನಿಮ್ಮ ಅಡಿಗಳನ್ನು ಹಾಕಿಕೊಂಡು ಹೇಳುವಂಥ ನಾನು ಮುಂದಿನ ವಿಡಿಯೋಗಳನ್ನು ಮತ್ತೆ ಪುನಃ